ಇವತ್ತು ಶ್ರೀನಗರ ಅನಂತನಾಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವೊಂದು ಅಂಗಡಿ ಮುಗ್ಗಟ್ಟುಗಳು ಕೂಡ ಇವತ್ತು ತೆರೆದಿಲ್ಲ. ಎಲ್ಲವನ್ನು ಕೂಡ ಬಂದ್ ಮಾಡಿ ಇವತ್ತು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ನಿನ್ನೆ ಆದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ನೋಡಿ ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಕಡಿಮೆ ಇದೆ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ನಾನು ತೋರಿಸ್ತೀನಿ. ಕೇವಲ ಇಲ್ಲಿ ಮೂವ್ಮೆಂಟ್ ಆಗ್ತಿರೋದು ಕೆಲವು ಲೋಕಲೈಟ್ ವಾಹನಗಳನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲವೂ ಕೂಡ ಬಂದ್ ಆಗಿದೆ. ನೋಡಿ ಈ ಗಮನಿಸ್ತಾ ಇದ್ರಲ್ಲ, ಇದು ಸಂಗಮ್ ಅಂತ ಹೇಳಿ ಈ ಮಾರ್ಗ ಕಾಶ್ಮೀರ ಏನು ಪುಲ್ಗಾಮ್ ಹೋಗುವಂತ ಮಾರ್ಗ ನೋಡಿ, ಇದು ಸಂಗಮ್ ಜಾಗ. ಇಲ್ಲೆಲ್ಲವೂ ಕೂಡ ಅಂಗಡಿಗಳಿದಾವೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಕೂಡ ಇವತ್ತು ಓಡಾಡೋರಿಲ್ಲ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗೋರನ್ನ ಬರೋರನ್ನ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೂ ಕೂಡ ಎಂಟ್ರಿ ಇಲ್ಲ. ಟೂರಿಸ್ಟ್ ಯಾವುದೇ ಪ್ರವಾಸಿ ಈ ವೆಹಿಕಲ್ ಗಳು ಬಂದ್ರು ಕೂಡ ಆ ವೆಹಿಕಲ್ ಗಳನ್ನ ತಡೆದು ಇಲ್ಲಿಂದ ಒಳಗಡೆ ಕಳಿಸುವಂತ ಡೈವರ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ಬಂಧನ ವಾತಾವರಣ ಈ ಪುಲ್ಗಾಂವ್ಗೆ ಹೋಗುವಂತ ಈ ಮಾರ್ಗದಲ್ಲಿ ಕಂಡು ಬರ್ತಾ ಇದೆ. ಅದು ಸೇರಿದಂತೆ ಶ್ರೀನಗರ ಅನಂತನಾಗ್ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಜನರ ಓಡಾಟವೂ ಕೂಡ ಬಂದ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಅಟ್ಟಹಾಸವನ್ನ ಮೆರೆದಂತ ಆ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನ ಇವತ್ತು ಹೆಡೆಮುರಿ ಕೊಟ್ಟೋದಕ್ಕೆ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಮೃತಪಟ್ಟವ್ರು ಯಾರಿದ್ದಾರೆ ಅವರ ದೇಹವನ್ನು ಕೂಡ ಯಾವ್ಯಾವ ರಾಜ್ಯದವರು ಇದ್ದಾರೆ, ಸುಮಾರು ಕರ್ನಾಟಕ ಸೇರಿದಂತೆ ಸುಮಾರು 30 ಜನ ಏನ್ ಮೃತಪಟ್ಟಿದ್ರು. ಇಬ್ರು ವಿದೇಶದವರಿದ್ರು, ಒಬ್ರು ಇಟಲಿಯವರು ಮತ್ತೊಬ್ರು ಇಸ್ರೇಲ್ನವರಿದ್ರು. ಅವರ ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರಿಗೆ ದೇಹವನ್ನ ಹಸ್ತಾಂತರ ಮಾಡುವಂತ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅದ್ರ ಜೊತೆಗೆ ಜನರು ಕೂಡ ನಿನ್ನೆ ಘಟನೆಯನ್ನ ಒಕ್ಕೊರಲಿಂದ ಖಂಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಂದು ಬಂಧನ ವಾತಾವರಣ ಈ ಎಲ್ಲ ಪೆಹಲ್ಗಾಂವ್ ಸೇರಿದಂತೆ ಈ ಎಲ್ಲ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಪೆಹಲ್ಗಾಂವ್ ಏನು ಅಟ್ಯಾಕ್ ಆಯ್ತು ಆ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶೇಖ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ್. ಇವತ್ತು ಶ್ರೀನಗರ ಅನಂತನಾಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವೊಂದು ಅಂಗಡಿ ಮುಗ್ಗಟ್ಟುಗಳು ಕೂಡ ಇವತ್ತು ತೆರೆದಿಲ್ಲ. ಎಲ್ಲವನ್ನು ಕೂಡ ಬಂದ್ ಮಾಡಿ ಇವತ್ತು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ನಿನ್ನೆ ಆದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ನೋಡಿ ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಕಡಿಮೆ ಇದೆ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ನಾನು ತೋರಿಸ್ತೀನಿ. ಕೇವಲ ಇಲ್ಲಿ ಮೂವ್ಮೆಂಟ್ ಆಗ್ತಿರೋದು ಕೆಲವು ಲೋಕಲೈಟ್ ವಾಹನಗಳನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲವೂ ಕೂಡ ಬಂದ್ ಆಗಿದೆ. ನೋಡಿ ಈ ಗಮನಿಸ್ತಾ ಇದ್ರಲ್ಲ, ಇದು ಸಂಗಮ್ ಅಂತ ಹೇಳಿ ಈ ಮಾರ್ಗ ಕಾಶ್ಮೀರ ಏನು ಪುಲ್ಗಾಮ್ ಹೋಗುವಂತ ಮಾರ್ಗ ನೋಡಿ, ಇದು ಸಂಗಮ್ ಜಾಗ. ಇಲ್ಲೆಲ್ಲವೂ ಕೂಡ ಅಂಗಡಿಗಳಿದಾವೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಕೂಡ ಇವತ್ತು ಓಡಾಡೋರಿಲ್ಲ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗೋರನ್ನ ಬರೋರನ್ನ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೂ ಕೂಡ ಎಂಟ್ರಿ ಇಲ್ಲ. ಟೂರಿಸ್ಟ್ ಯಾವುದೇ ಪ್ರವಾಸಿ ಈ ವೆಹಿಕಲ್ ಗಳು ಬಂದ್ರು ಕೂಡ ಆ ವೆಹಿಕಲ್ ಗಳನ್ನ ತಡೆದು ಇಲ್ಲಿಂದ ಒಳಗಡೆ ಕಳಿಸುವಂತ ಡೈವರ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ಬಂಧನ ವಾತಾವರಣ ಈ ಪುಲ್ಗಾಂವ್ಗೆ ಹೋಗುವಂತ ಈ ಮಾರ್ಗದಲ್ಲಿ ಕಂಡು ಬರ್ತಾ ಇದೆ. ಅದು ಸೇರಿದಂತೆ ಶ್ರೀನಗರ ಅನಂತನಾಗ್ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಜನರ ಓಡಾಟವೂ ಕೂಡ ಬಂದ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಅಟ್ಟಹಾಸವನ್ನ ಮೆರೆದಂತ ಆ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನ ಇವತ್ತು ಹೆಡೆಮುರಿ ಕೊಟ್ಟೋದಕ್ಕೆ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಮೃತಪಟ್ಟವ್ರು ಯಾರಿದ್ದಾರೆ ಅವರ ದೇಹವನ್ನು ಕೂಡ ಯಾವ್ಯಾವ ರಾಜ್ಯದವರು ಇದ್ದಾರೆ, ಸುಮಾರು ಕರ್ನಾಟಕ ಸೇರಿದಂತೆ ಸುಮಾರು 30 ಜನ ಏನ್ ಮೃತಪಟ್ಟಿದ್ರು. ಇಬ್ರು ವಿದೇಶದವರಿದ್ರು, ಒಬ್ರು ಇಟಲಿಯವರು ಮತ್ತೊಬ್ರು ಇಸ್ರೇಲ್ನವರಿದ್ರು. ಅವರ ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರಿಗೆ ದೇಹವನ್ನ ಹಸ್ತಾಂತರ ಮಾಡುವಂತ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅದ್ರ ಜೊತೆಗೆ ಜನರು ಕೂಡ ನಿನ್ನೆ ಘಟನೆಯನ್ನ ಒಕ್ಕೊರಲಿಂದ ಖಂಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಂದು ಬಂಧನ ವಾತಾವರಣ ಈ ಎಲ್ಲ ಪೆಹಲ್ಗಾಂವ್ ಸೇರಿದಂತೆ ಈ ಎಲ್ಲ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಪೆಹಲ್ಗಾಂವ್ ಏನು ಅಟ್ಯಾಕ್ ಆಯ್ತು ಆ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್
ಶೇಖ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ್. ಇವತ್ತು ಶ್ರೀನಗರ ಅನಂತನಾಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವೊಂದು ಅಂಗಡಿ ಮುಗ್ಗಟ್ಟುಗಳು ಕೂಡ ಇವತ್ತು ತೆರೆದಿಲ್ಲ. ಎಲ್ಲವನ್ನು ಕೂಡ ಬಂದ್ ಮಾಡಿ ಇವತ್ತು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ನಿನ್ನೆ ಆದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ನೋಡಿ ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಕಡಿಮೆ ಇದೆ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ನಾನು ತೋರಿಸ್ತೀನಿ. ಕೇವಲ ಇಲ್ಲಿ ಮೂವ್ಮೆಂಟ್ ಆಗ್ತಿರೋದು ಕೆಲವು ಲೋಕಲೈಟ್ ವಾಹನಗಳನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲವೂ ಕೂಡ ಬಂದ್ ಆಗಿದೆ. ನೋಡಿ, ಈ ಗಮನಿಸ್ತಾ ಇದ್ರಲ್ಲ, ಇದು ಸಂಗಮ್ ಅಂತ ಹೇಳಿ ಈ ಮಾರ್ಗ ಕಾಶ್ಮೀರ ಏನು ಪುಲ್ಗಾಮ್ ಹೋಗುವಂತ ಮಾರ್ಗ ನೋಡಿ, ಇದು ಸಂಗಮ್ ಜಾಗ. ಇಲ್ಲೆಲ್ಲವೂ ಕೂಡ ಅಂಗಡಿಗಳಿದಾವೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಕೂಡ ಇವತ್ತು ಓಡಾಡೋರಿಲ್ಲ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗೋರನ್ನ ಬರೋರನ್ನ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೂ ಕೂಡ ಎಂಟ್ರಿ ಇಲ್ಲ. ಟೂರಿಸ್ಟ್ ಯಾವುದೇ ಪ್ರವಾಸಿ ಈ ವೆಹಿಕಲ್ ಗಳು ಬಂದ್ರು ಕೂಡ ಆ ವೆಹಿಕಲ್ ಗಳನ್ನ ತಡೆದು ಇಲ್ಲಿಂದ ಒಳಗಡೆ ಕಳಿಸುವಂತ, ಡೈವರ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ಬಂಧನ ವಾತಾವರಣ ಈ ಪುಲ್ಗಾಂವ್ಗೆ ಹೋಗುವಂತ ಈ ಮಾರ್ಗದಲ್ಲಿ ಕಂಡು ಬರ್ತಾ ಇದೆ. ಅದು ಸೇರಿದಂತೆ ಶ್ರೀನಗರ ಅನಂತನಾಗ್ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಜನರ ಓಡಾಟವೂ ಕೂಡ ಬಂದ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಅಟ್ಟಹಾಸವನ್ನ ಮೆರೆದಂತ ಆ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನ ಇವತ್ತು ಹೆಡೆಮುರಿ ಕೊಟ್ಟುವುದಕ್ಕೆ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಮೃತಪಟ್ಟವರು ಯಾರಿದ್ದಾರೆ ಅವರ ದೇಹವನ್ನು ಕೂಡ ಯಾವ್ಯಾವ ರಾಜ್ಯದವರು ಇದ್ದಾರೆ, ಸುಮಾರು ಕರ್ನಾಟಕ ಸೇರಿದಂತೆ ಸುಮಾರು 30 ಜನ ಏನ್ ಮೃತಪಟ್ಟಿದ್ರು. ಇಬ್ರು ವಿದೇಶದವರಿದ್ರು, ಒಬ್ರು ಇಟಲಿಯವರು ಮತ್ತೊಬ್ರು ಇಸ್ರೇಲ್ನವರಿದ್ರು. ಅವರ ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರಿಗೆ ದೇಹವನ್ನ ಹಸ್ತಾಂತರ ಮಾಡುವಂತ, ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅದ್ರ ಜೊತೆಗೆ ಜನರು ಕೂಡ ನಿನ್ನೆ ಘಟನೆಯನ್ನ ಒಕ್ಕೊರಲಿಂದ ಖಂಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಂದು ಬಂಧನ ವಾತಾವರಣ ಈ ಎಲ್ಲ ಪೆಹಲ್ಗಾಂವ್ ಸೇರಿದಂತೆ ಈ ಎಲ್ಲ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಪೆಹಲ್ಗಾಂವ್ ಏನು ಅಟ್ಯಾಕ್ ಆಯ್ತು ಆ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶೇಖ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ್. ಇವತ್ತು ಶ್ರೀನಗರ ಅನಂತನಾಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವೊಂದು ಅಂಗಡಿ ಮುಗ್ಗಟ್ಟುಗಳು ಕೂಡ ಇವತ್ತು ತೆರೆದಿಲ್ಲ. ಎಲ್ಲವನ್ನು ಕೂಡ ಬಂದ್ ಮಾಡಿ ಇವತ್ತು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ನಿನ್ನೆ ಆದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ನೋಡಿ ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಕಡಿಮೆ ಇದೆ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ನಾನು ತೋರಿಸ್ತೀನಿ. ಕೇವಲ ಇಲ್ಲಿ ಮೂವ್ಮೆಂಟ್ ಆಗ್ತಿರೋದು ಕೆಲವು ಲೋಕಲೈಟ್ ವಾಹನಗಳನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲವೂ ಕೂಡ ಬಂದ್ ಆಗಿದೆ. ನೋಡಿ, ಈ ಗಮನಿಸ್ತಾ ಇದ್ರಲ್ಲ, ಇದು ಸಂಗಮ್ ಅಂತ ಹೇಳಿ ಈ ಮಾರ್ಗ ಕಾಶ್ಮೀರ ಏನು ಪುಲ್ಗಾಮ್ ಹೋಗುವಂತ ಮಾರ್ಗ ನೋಡಿ, ಇದು ಸಂಗಮ್ ಜಾಗ. ಇಲ್ಲೆಲ್ಲವೂ ಕೂಡ ಅಂಗಡಿಗಳಿದಾವೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಕೂಡ ಇವತ್ತು ಓಡಾಡೋರಿಲ್ಲ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗೋರನ್ನ ಬರೋರನ್ನ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೂ ಕೂಡ ಎಂಟ್ರಿ ಇಲ್ಲ. ಟೂರಿಸ್ಟ್ ಯಾವುದೇ ಪ್ರವಾಸಿ ಈ ವೆಹಿಕಲ್ ಗಳು ಬಂದ್ರು ಕೂಡ ಆ ವೆಹಿಕಲ್ ಗಳನ್ನ ತಡೆದು ಇಲ್ಲಿಂದ ಒಳಗಡೆ ಕಳಿಸುವಂತ, ಡೈವರ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ಬಂಧನ ವಾತಾವರಣ ಈ ಪುಲ್ಗಾಂವ್ಗೆ ಹೋಗುವಂತ ಈ ಮಾರ್ಗದಲ್ಲಿ ಕಂಡು ಬರ್ತಾ ಇದೆ. ಅದು ಸೇರಿದಂತೆ ಶ್ರೀನಗರ ಅನಂತನಾಗ್ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಜನರ ಓಡಾಟವೂ ಕೂಡ ಬಂದ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಅಟ್ಟಹಾಸವನ್ನ ಮೆರೆದಂತ ಆ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನ ಇವತ್ತು ಹೆಡೆಮುರಿ ಕೊಟ್ಟುವುದಕ್ಕೆ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಮೃತಪಟ್ಟವರು ಯಾರಿದ್ದಾರೆ ಅವರ ದೇಹವನ್ನು ಕೂಡ ಯಾವ್ಯಾವ ರಾಜ್ಯದವರು ಇದ್ದಾರೆ, ಸುಮಾರು ಕರ್ನಾಟಕ ಸೇರಿದಂತೆ ಸುಮಾರು 30 ಜನ ಏನ್ ಮೃತಪಟ್ಟಿದ್ರು. ಇಬ್ರು ವಿದೇಶದವರಿದ್ರು, ಒಬ್ರು ಇಟಲಿಯವರು ಮತ್ತೊಬ್ರು ಇಸ್ರೇಲ್ನವರಿದ್ರು. ಅವರ ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರಿಗೆ ದೇಹವನ್ನ ಹಸ್ತಾಂತರ ಮಾಡುವಂತ, ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅದ್ರ ಜೊತೆಗೆ ಜನರು ಕೂಡ ನಿನ್ನೆ ಘಟನೆಯನ್ನ ಒಕ್ಕೊರಲಿಂದ ಖಂಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಂದು ಬಂಧನ ವಾತಾವರಣ
ಈ ಎಲ್ಲ ಪೆಹಂಗಾವ್ ಸೇರಿದಂತೆ ಈ ಎಲ್ಲ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಪೆಹಂಗಾವ್ ಏನು ಅಟ್ಯಾಕ್ ಆಯ್ತು ಆ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶೇಖ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ್.